ಫುಲ್ಲು ಕ್ಲೀನ್ ಆಗಿದೆ. ಸೊ ನೀವು ನೋಡ್ಬೋದು ಗುರು, ಇದು ನಮ್ಮ ರಾಜಧಾನಿ. ಇದು ನೀವು ನಮ್ಮ ಟ್ರೈನಲ್ಲಿ ಕಾಕ್ರೋಚ್ ನೋಡ್ಬೋದು. ಏನಕ್ಕಿದ್ದೀವಿ? ಬಾತ್ರೂಮ್ ಅರ್ಜೆಂಟ್ ಆಗಿರುತ್ತೆ. ಇದು ನೀವು ಮಂತ್ರಾಲಯ ರೈಲ್ವೆ ಸ್ಟೇಷನ್ ನೋಡ್ಬೋದು. ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ಟೈಟಲ್ ತಮಿಳಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಟ್ರಾವೆಲ್ ಮಾಡ್ತಿರೋದು ಎಲ್ಲಿಗೆ? ಮಂತ್ರಾಲಯ ರೋಡ್ಗೆ. ಲೈಕ್ ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ. ನಾನು ಆ್ಯಕ್ಚುಲಿ ತುಂಬ ಇನ್ಫಾರ್ಮೇಷನ್ ಮಂತ್ರಾಲಯ ಬಗ್ಗೆ ಗೊತ್ತಿಲ್ಲ. ಬ್ರೀಫ್ ಇನ್ಫಾರ್ಮೇಷನ್ ಮಾತಾಡೋಕೆ ಹೋದರೆ ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶಲ್ಲಿ. ನಾನು ಮೊದಲೇ ಅಂದ್ಕೊಂಡಿದ್ದೆ ಕರ್ನಾಟಕದಲ್ಲಿದೆ, ಯಾಕಂದರೆ ನಾನು ಕೇಳ್ಪಟ್ಟಾಗ ಸುಮಾರು ಕನ್ನಡದವರು ಮಂತ್ರಾಲಯಕ್ಕೆ ಹೋಗ್ತಿದ್ರು. ಸೊ ನಾನು ಅಂದ್ಕೊಂಡಿದ್ದೆ ಅದು ಮಂತ್ರಾಲಯಲ್ಲಿದೆ, ಬಟ್ ಆ್ಯಕ್ಚುಲಿ ಅದು ಬಾರ್ಡ್ರಲ್ಲಿದೆ, ಕರ್ನಾಟಕ ಆಂಧ್ರ ಬಾರ್ಡ್ರಲ್ಲಿ. ಸೊ ಅದು ಆಂಧ್ರ ಒಳಗಡೆ ಇದೆ. ಸೊ ಮಂತ್ರಾಲಯ ಬಗ್ಗೆ ಇನ್ನೂ ಮುಂದೆ ಮಾತಾಡೋಣ. ಮತ್ತು ನಾವು ಯಾವ ಟ್ರೈನಲ್ಲಿ ಹೋಗ್ತಿರೋದು ಅದ್ರ ಬಗ್ಗೆನೂ ಇನ್ನೂ ಮುಂದೆ ಮಾತಾಡೋಣ. ಸದ್ಯಕ್ಕೆ ನಾನು ಬಂದುಬಿಟ್ಟಿದ್ದೀನಿ ನಮ್ಮ ಬೆಂಗಳೂರಿನ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ಗೆ. ಸೊ ನೀವು ನೋಡ್ಬೋದು, ಇದೇ ನಮ್ಮ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನು. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಹತ್ತು ಕಡೆ ಇದೆ. ಮೇನ್ ರೋಡ್ ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇಲ್ಲ, ಮೇನ್ ರೋಡ್ ಕಡೆ ಇರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 4. ಇದು ನಮ್ಮದು ಕೃಷ್ಣರಾಜಪುರಮಿಂದ ಕುಪ್ಪಂಗೆ ಹೋಗುವ ಸ್ಪೆಷಲ್ ಲೋಕಲ್ ಇದು ಮೆಮು ಟ್ರೈನು. ಸೊ ಇದು ಪ್ಲ್ಯಾಟ್ಫಾರ್ಮ್ 3, ಪ್ಲ್ಯಾಟ್ಫಾರ್ಮ್ 2. ನೀವು ಚೆನ್ನೈ ಸೈಡ್ ಏನಾದರೂ ಹೋಗ್ಬೇಕಂದ್ರೆ ಕಣ್ಣು ಮುಚ್ಕೊಂಡು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದುಬಿಡಿ. ಈ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇಂದಾನೆ ಬೆಂಗಳೂರು ಸೈಡಿಂದ ಚೆನ್ನೈ ಸೈಡ್ಗೆ ಹೋಗುವ ಎಲ್ಲ ಟ್ರೈನ್ ಬರುತ್ತೆ. ಚೆನ್ನೈ ಸೈಡು ಮತ್ತು ನಮ್ಮ ಈ ಕೊಯಂಬತ್ತೂರು ಸೈಡು ಎಲ್ಲ ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬರೋದು ಗುರು, ಬೇರೆ ಯಾವ ಪ್ಲ್ಯಾಟ್ಫಾರ್ಮ್ಗೂ ಬರೋಲ್ಲ. ಮತ್ತು ಚೆನ್ನೈ ಕಡೆಯಿಂದ ಬೆಂಗಳೂರಿಗೆ ಹೋಗುವ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3, ಪ್ಲ್ಯಾಟ್ಫಾರ್ಮ್ ನಂಬರ್ 4 ಕಡೆ ಬರುತ್ತೆ. ಸೊ ನಿಮಗೆ ಇಲ್ಲಿ ಸ್ಟಾಲ್ ಎಲ್ಲ ಸಿಗುತ್ತೆ. ಮೇನು ಈ ಪ್ಲ್ಯಾಟ್ಫಾರ್ಮಲ್ಲೂ ಸಿಗುತ್ತೆ, 2, 3 ಮತ್ತು 4ಅಲ್ಲಿ ಸಿಗುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ನಿಮ್ಗೆ ಯಾವ ಸ್ಟಾಲು ಸಿಗೋಲ್ಲ, ಯಾಕಂದರೆ ಅದು ಫಂಕ್ಷನಿಂಗಲ್ಲೇ ಇಲ್ಲ. ಯಾವ ಟ್ರೈನು ಅಲ್ಲಿ ಹೋಗೋಲ್ಲ, ಯಾವ ಪ್ಯಾಸೆಂಜರು ಅಲ್ಲಿಂದ ಹತ್ತಲ್ಲ ಇಳಿಯೋಲ್ಲ. ಬರೀ ಗೂಡ್ಸ್ ಟ್ರೈನ್ ಮಾತ್ರ ಅಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಹೇಳ್ದಂಗೆ ಟ್ರೈನ್ ಬಗ್ಗೆ ಇನ್ಫಾರ್ಮೇಷನು, ರೂಟ್ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಮತ್ತು ಮಂತ್ರಾಲಯ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಸ್ವಲ್ಪ ಮುಂದೆ ತಿಳಿಸ್ತೀನಿ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 4ಅಲ್ಲಿ ನೀವು ನೋಡ್ಬೋದು, ಚೆನ್ನೈಯಿಂದ ಮೈಸೂರಿಗೆ ಹೋಗುವ ಮೈಸೂರು ಎಕ್ಸ್ಪ್ರೆಸ್ ಅರೈವ್ ಆಗ್ತಿದೆ. ಸೊ ಇದು ಜರ್ನಿ ಆಲ್ರೆಡಿ ವಿಡಿಯೋ ಲೈವ್ ಇದೆ ಚಾನಲಲ್ಲಿ, ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಇದು ನೀವು ಪಟ್ನಾಯಿಂದ SMVTಗೆ ಹೋಗುವ ಹಮ್ಸಫರ್ ಎಕ್ಸ್ಪ್ರೆಸ್ ನೋಡ್ಬೋದು. ಹಮ್ಸಫರ್ ಎಕ್ಸ್ಪ್ರೆಸ್ಸಲ್ಲಿ ತುಂಬ ಕಡಿಮೆ ಹಮ್ಸಫರ್ ಬೋಗೀಸ್ ಇದೆ. ಒಂದು ಮುಂದೆ ಹೋಯ್ತು, ಇಲ್ಲೊಂದಿದೆ, ಹಿಂದೆ ಒಂದು 2-3 ಇದೆ ಅಷ್ಟೇ. ಮ್ಯಾಕ್ಸಿಮಮ್ ರೆಡ್ ಕಲರೇ ಹಾಕ್ಬಿಟ್ಟಿದ್ದಾರೆ. ಹಮ್ಸಫರ್ ಬೋಗಿ ಕೊಡಲಿಲ್ಲ ಅಂದರೆ ಏನು ಗುರು, ನೀವೇ ಹೇಳಿ. ಹಮ್ಸಫರ್ದು ಈ ಕಲರ್ ಚೆನ್ನಾಗಿದೆಯಾ ಅಥವಾ ಇದು ನಾರ್ಮಲ್ LHB ರೆಡ್ ಕಲರ್ ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಇದು ಹಮ್ಸಫರಲ್ಲಿ ಬಂದಿದೆ. ಆ್ಯಕ್ಚುಲಿ ನಮ್ಮ ಟ್ರೈನು ಅಲ್ಲೇ ಬರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ. ಸೊ ಸದ್ಯಕ್ಕೆ ನಾವು ಹೋಗ್ತಿದ್ದೀವಿ ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ. ಹೋಗ್ಬಿಟ್ಟಿದ್ದಾನೆ, ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತಿರೋದು. ಇದು ನಮ್ಮ ಮಲ್ಲುಕುಟಿ, ಪ್ರಸಾದ ಕೊಡ್ಬೇಕಾ? ಇಲ್ಲಿ ನಮ್ಮ ಕನ್ನಡದವನು, ಇವರು ಕನ್ನಡದವನೇ. ಓ ಕೊಂಕಣಿ ತಾನೆ, ಸಾರಿ ಸುಮ್ಮನೆ ಒಂದು ಇನ್ನೊಬ್ಬನು ಫ್ರೆಂಡು ಮುಂದೆ ಹೋಗ್ತಿದ್ದಾನೆ. ಸದ್ಯಕ್ಕೆ ಹೋಗೋಣ ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ, ಅದಾಗಲೇ ಮುಂದಿನ ವಿಷಯ ಮಾತಾಡೋಣ. ನಮ್ಮ ಟ್ರೈನ್ ಸದ್ಯಕ್ಕೆ ಅರೈವ್ ಆಗಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ. ಟ್ರೈನ್ ಹೆಸರು ಬಂದು ತ್ರಿವೇಂದ್ರಂ ಸೆಂಟ್ರಲಿಂದ CSMT ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಗೆ ಹೋಗುವ ಎಕ್ಸ್ಪ್ರೆಸ್ ಇದು. ಟ್ರೈನ್ ನಂಬರ್ ಬಂದು 16332. ನೀವು ನೋಡ್ಬೋದು ನಮ್ಮ ಜರ್ನಿ ಇರೋದು S3ಯಲ್ಲಿ. ಸದ್ಯಕ್ಕೆ ರಶ್ ಇದೆ. ಮಾತಾಡೋಕೆ ಹೋದರೆ ಜನರಲ್ ಸದ್ಯಕ್ಕೆ ಖಾಲಿ ಇತ್ತು ಗುರು, ನಾನು ಶಾಕ್ ಆಗಿಬಿಟ್ಟೆ. ಇಲ್ಲಿಂದ ಸ್ವಲ್ಪ ಪ್ಯಾಕ್ ಆಗೋದು ಜನರಲ್ಲು. ಟ್ರೈನ್ ರೂಟ್ ಬಗ್ಗೆ ಇವಾಗ ಮುಂದೆ ಮಾಡೋಣ, ಯಾಕಂದರೆ ಇಲ್ಲಿ 1 ನಿಮಿಷ ಸ್ಟಾಪು. 7:59 ಬರೋ ಟೈಮು, 8 o'clock ಹೊರಡೋ ಟೈಮು. ನಮ್ಮ ಟ್ರೈನ್ ಇಲ್ಲಿ ಬಂದಿದೆ 2 minutes ಡಿಲೇ. ಟ್ರೈನ್ ಕ್ಲೀನ್ನೆಸ್ ಬಗ್ಗೆ ಮಾತಾಡಿದ್ರೆ ಕ್ಲೀನ್ ಇದೆ ಗುರು. ನೋಡಿ, ತ್ರಿವೇಂದ್ರಂ ಸೆಂಟ್ರಲಿಂದ ಬರ್ತಿರೋದು ಎಷ್ಟು ಕ್ಲೀನ್ ಇದೆ ಅಂತ ನಾನೇ ಶಾಕ್ ಆಗಿದ್ದೀನಿ. ಇದು ಫುಲ್ಲು ಕ್ಲೀನ್ ಆಗಿದೆ. ಸೊ ನೀವು ನೋಡ್ಬೋದು, ಶಾಕಿಂಗ್ ಗುರು ಇದು. ಮತ್ತು ನೀವು ಇಂಟೀರಿಯರ್ಸು ನೋಡ್ಬೋದು, ಫುಲ್ಲು ಕ್ಲೀನ್ ಆಗಿದೆ. ಸೊ ಇದು ತ್ರಿವೇಂದ್ರಂ ಸೆಂಟ್ರಲಿಂದ ಬರ್ತಿದೆ ಅಂತ ನನಗೆ ಇದು ಶಾಕಿಂಗು, ಯಾಕಂದರೆ ಇಷ್ಟು ಕ್ಲೀನಾಗಿ ಮೇಂಟೈನ್ ಆಗಿದೆ. ಸೀರಿಯಸ್ಲಿ ಗುರು, ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಇದು ನಮ್ಮ ಒಫಿಷಿಯಲ್ ಟೈಮಿಂದ 7 minute ಡಿಲೇ ನಾವು ಹೊರಟ್ಬಿಟ್ಟಿದ್ದೀವಿ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಂದ.
Aqua 1 6 5 2 floor. ಹೋದರೆ ನಮ್ಮ ಈ ಟ್ರೈನು ಬೆಂಗಳೂರು ಸಿಟಿ, ಬೆಂಗಳೂರು ಕಂಟೋನ್ಮೆಂಟು, ಅದಾದಮೇಲೆ ಯಶವಂತಪುರ, ಅದಾದಮೇಲೆ SMVT, ಅದಾದಮೇಲೆ ಯಲಹಂಕ ಎಲ್ಲೂ ಸ್ಟಾಪ್ ಇಲ್ಲ. ಸದ್ಯಕ್ಕೆ ಕೃಷ್ಣರಾಜಪುರಮಿಂದ ನಾವೊಂದು ಡೈವರ್ಷನ್ ತೊಗೊತೀವಿ. ಡೈವರ್ಷನ್ ತೊಗೊಂಡು ಚನ್ನಸಂದ್ರ ಯಲಹಂಕ ಮೇನ್ ಲೈನ್ಗೆ ಹೋಗ್ತೀವಿ. ಸೊ ಚನ್ನಸಂದ್ರ ಯಲಹಂಕ ಮೇನ್ ಲೈನಿಂದ ನಾವು ಹೋಗ್ಬಿಡ್ತೀವಿ ಹಿಂದೂಪುರ ಕಡೆ. ಸೊ ಯಲಹಂಕ ಅಲ್ಲೂ ಸ್ಟಾಪ್ ಇಲ್ಲ. ಇದಕ್ಕೆ ಯಲಹಂಕ ಒಂದು ಜಂಕ್ಷನು, ಅಲ್ಲೊಂದು ಸ್ಟಾಪ್ ಕೊಡಬೇಕಿತ್ತು ನನ್ನ ಪ್ರಕಾರ ಅನಿಸ್ತಿದೆ ನನಗೆ. ಬಟ್ ಅಲ್ಲೂ ಸ್ಟಾಪ್ ಇಲ್ಲ. ಡೈರೆಕ್ಟ್ ನಮ್ಮದು ಹಿಂದೂಪುರ ಅಂದರೆ ಆಂಧ್ರ ಪ್ರದೇಶಲ್ಲಿ ಸ್ಟಾಪ್ ನಮ್ಮದು. ಸೊ ಇದು ನೀವು ನೋಡ್ಬೋದು, ನಮ್ಮ ಚೆನ್ನೈ ಬೆಂಗಳೂರು ಮೇನ್ ಲೈನ್ ಲೆಫ್ಟಲ್ಲಿ ಹೋಯಿತು, ಅದೆರಡು ಮೇನ್ ಲೈನ್ ಅಪ್ ಆ್ಯಂಡ್ ಡೌನು. ನಾವು ರೈಟ್ ಅಂತ ತೊಗೊಂಡ್ಬಿಟ್ಟು ಹೋಗ್ಬಿಟ್ಟು ಸದ್ಯಕ್ಕೆ ಓಡ್ತಿದ್ದೀವಿ ಚನ್ನಸಂದ್ರ ಯಲಹಂಕ ಲೈನ್ಗೆ. ಮಾತಾಡೋಕೆ ಹೋದ್ರೆ ರೂಟ್ ಬಗ್ಗೆ, ನಮ್ಮ ಟ್ರೈನ್ ಸ್ಟಾರ್ಟ್ ಆಗ್ತಿರೋದು ಟ್ರಿವ್ಯಾಂಡ್ರಮ್ ಸೆಂಟ್ರಲಿಂದ ಬೆಳಗ್ಗೆ ಅರೌಂಡ್ 4:30 ಏನೋ 4:45 ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ರೂಟ್ ಬಗ್ಗೆ ಮಾತಾಡೋಕೆ ಹೋದರೆ ಅಲಪಿಯಿಂದ ನಮ್ಮ ಎರ್ನಾಕುಲಮು, ಪಲ್ಲಕಾಡು, ಕೇರಳ, ಅದಾದಮೇಲೆ ಎಂಟ್ರಿ ಹೊಡೆಯುತ್ತೆ ತಮಿಳ್ನಾಡು ಕೊಯಂಬತ್ತೂರು, ಸೇಲಂ, ಅದ್ರ ಮೇಲೆ ತಿರುಪತಿಯಿಂದ ನಮ್ಮದು ಎಂಟ್ರಿ ಹೊಡೆಯೋದು ಕರ್ನಾಟಕ ಒಳಗಡೆ ಬಂಗಾರಪೇಟು ಮತ್ತು ನಮ್ಮದು ಕೃಷ್ಣರಾಜಪುರಂ ಸ್ಟಾಪ್ ಸಿಗುತ್ತೆ. ಅದಾದಮೇಲೆ ನಾವು ಎಂಟ್ರಿ ಹೊಡಿತೀವಿ ಆಂಧ್ರ ಪ್ರದೇಶಲ್ಲಿ. ಹಂಗೆ ಸೇಮು ಇಲ್ಲಿಂದ ರೂಟ್ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಆ್ಯಕ್ಚುಲಿ. ಬಟ್ ಯಲಹಂಕಲ್ಲಿ ಸ್ಟಾಪ್ ಇಲ್ಲ ಅಂತ ನಾನೊಂದು ಶಾಕಲ್ಲಿದ್ದೀನಿ. ಇದು ನೀವು ನೋಡೋಕೆ ಹೋದರೆ ನಾವು ಎಂಟ್ರಿ ಹೊಡೆದ್ಬಿಟ್ಟಿದ್ದೀವಿ ಚನ್ನಸಂದ್ರ ಯಲಹಂಕ ಲೈನಲ್ಲಿ. ಸೊ ಮಾತಾಡೋಕೆ ಹೋದರೆ ಅಲ್ಲಿ ಔಟರ್ ರಿಂಗ್ ರೋಡ್ ನೀವು ನೋಡ್ಬೋದು, ಮೆಟ್ರೋ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಮೆಟ್ರೋ ಲೈನು. ಮತ್ತು ಏರಿಯಾ ಬಗ್ಗೆ ಮಾತಾಡೋಕೆ ಹೋದರೆ ಈ ಏರಿಯಾ ಒಂದು ಕಸ್ತೂರಿ ನಗರ್ ಏರಿಯಾ. ಇದು ನೀವು ನಮ್ಮ ಟ್ರೈನಲ್ಲಿ ಕಾಕ್ರೋಚ್ ನೋಡ್ಬೋದು. ನನಗೆ ಅನ್ಸೋ ಪ್ರಕಾರ ಯಾಕೋ ಪೆಸ್ಟ್ ಕಂಟ್ರೋಲ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದರೆ ನಾನು ಸುಮಾರು ಟ್ರೈನಲ್ಲಿ ಕಾಕ್ರೋಚಸ್ ಎಲ್ಲ ನೋಡ್ತೀನಿ. ಸೊ ನಾವು ಟ್ರಾವೆಲ್ ಮಾಡ್ತೀವಿ ಸ್ಲೀಪರ್ ಕ್ಲಾಸಲ್ಲಿ. ಸೊ ನೀವು ನೋಡೋಕೆ ಹೋದರೆ ಸ್ಲೀಪರ್ ಕ್ಲಾಸ್ ಸೇಮ್ ಕಾನ್ಫಿಗರೇಷನ್ ಇರುತ್ತೆ. ಲೋವರು, ಮಿಡಿಲು, ಅಪ್ಪರು ಸೇಮ್, ಹತ್ತು ಕಡೆಗೂ ಸೇಮ್ ಇರುತ್ತೆ. ಸೈಡ್ ಲೋವರು, ಸೈಡ್ ಅಪ್ಪರು. ಸೊ ನಮಗೆ ಸದ್ಯಕ್ಕೆ ಸೈಡ್ ಲೋವರು, ಸೈಡ್ ಅಪ್ಪರು ಮಿಡಿಲ್ ಸಿಕ್ಕಿದೆ. ಸೊ ಆರಾಮಾಗಿ ನಾವು ಹೋಗ್ತೀವಿ. ಮತ್ತು ಮಾಡ್ತಾ ಇರ್ತೀನಲ್ಲ, ಆ್ಯಕ್ಚುಲಿ ಕೋಚ್ ಕ್ಲೀನ್ ಆಗಿದೆ. ಬಟ್ ಅದೇ ಒಂದೇ ಐ ಗೆಸ್ ಪೆಸ್ಟ್ ಕಂಟ್ರೋಲ್ ಈ ನಡುವೆ ಮಾಡ್ತಿಲ್ಲ ಅನಿಸ್ತಿದೆ ಟ್ರೈನಲ್ಲಿ. ಅದೊಂದು ಕಂಪ್ಲೇಂಟ್ ಸುಮಾರು ಟ್ರೈನಲ್ಲಿದೆ. ನಾನು ಯಾವ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೆ, ಬಸವ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಗುರು. ನಮ್ಮ ಕಂಪಾರ್ಟ್ಮೆಂಟಲ್ಲಿ ಇಲ್ಲಿ ಬಂದುಬಿಟ್ಟಿದ್ದು, ನಾನು ಓಡೋಗಿ ಬೇರೆ ಕಂಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟಿದೆ. ಕಂಪ್ಲೇನೆಲ್ಲ ಆಗ ಹೋಗಿಲ್ಲ. ಬಟ್ ನನಗಾಗಲ್ಲ ಇಲ್ಲಿ ಅಂದರೆ, ಅದೆಲ್ಲ ನನಗಾಗಲ್ಲ ಆ್ಯಕ್ಚುಲಿ. ಇದು ಯಲಹಂಕ ಮುಂಚೆ ನಮಗೆ ಔಟ್ರಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ, ಯಲಹಂಕ ಅಪ್ರೋಚಿಂಗ್ ಹೋಮ್ ಸಿಗ್ನಲ್ ಹತ್ರ. ಸೊ ಇದು ನೀವು ನೋಡ್ಬೋದು ನಮ್ಮದು ಹೈವೇ, ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗುವ ಹೈವೇ. ಮತ್ತು ನಮ್ಮ ಯಶವಂತಪುರದಿಂದ ಯಲಹಂಕಕ್ಕೆ ಬರುವ ಲೈನ್ ಹತ್ತು ಕಡೆ ಇದೆ. ಸ್ವಲ್ಪದಲ್ಲಿ ನಾನು ತೋರಿಸ್ತೀನಿ ರೀ ನಿಮಗೆ. ಇದು ನಾವು ಯಲಹಂಕ ರೈಲ್ವೆ ಸ್ಟೇಷನ್ ಅಪ್ರೋಚ್ ಹೊಡಿತಿದ್ದೀವಿ. ನೀವು ಈ ಲೈನ್ ನೋಡ್ಬೋದು, ಇದೇ ಬರ್ತಿರೋದು ನಮ್ಮ ಯಶವಂತಪುರದಿಂದ ಯಲಹಂಕಗೆ. ಸೊ ಹತ್ತು ಕಡೆಯಿಂದ ಟ್ರೈನ್ ಎಲ್ಲ ಯಶವಂತಪುರದಿಂದ ಯಲಹಂಕಗೆ ಬರುತ್ತೆ. ಆ್ಯಕ್ಚುಲಿ ನಮ್ಗೆ ಸಿಗ್ನಲ್ ಇಲ್ಲ. ಸೊ ಐ ಗೆಸ್ ನಮ್ಮ ಟ್ರೈನ್ ಇಲ್ಲಿ ಸ್ಟಾಪ್ ಮಾಡುತ್ತೆ. यह एक क्रांतिकारी उपलब्धि है जिसने देश भर में रेल यात्रा और प्रस्थान के ಇದು ಯಲಹಂಕ ಜಂಕ್ಷನ್ ನಾವು ತಲುಪಿದ್ದೀವಿ. ನಮ್ಮ ಟ್ರೈನ್ ಇಲ್ಲಿ ಸ್ಟಾಪ್ ಇಲ್ಲ ಯಲಹಂಕ ಜಂಕ್ಷನಲ್ಲಿ. 8:00 ನಾವು ತಲುಪೋದು ಇಲ್ಲಿ. ನಮ್ಮ ಡೈರೆಕ್ಟ್ ಸ್ಟಾಪು ಹಿಂದೂಪುರಲ್ಲಿತ್ತು ಹೇಳ್ದಂಗೆ ಆಲ್ರೆಡಿ. ಸೊ ಸದ್ಯಕ್ಕೆ ಕ್ಲಿಯರೆನ್ಸ್ ಇಲ್ಲ. ಸೊ ಅದಕ್ಕೆ ಯಲಹಂಕ ಜಂಕ್ಷನ್ ನಾವು ನಿಲ್ಲಿಸಿದ್ದೀವಿ. ಯಲಹಂಕನ ಜಂಕ್ಷನ್ ಏನಕ್ಕೆ ಕೇಳ್ತಾರೆ ದಯವಿಟ್ಟು ಕಮೆಂಟಲ್ಲಿ ನಂಗೆ ತಿಳಿಸಿ. ನಾನು ಸುಮಾರು ಸಲ ನಿಮಗೆ ಹೇಳಿದ್ದೀನಿ ಮಾತು. ಗುರು ಆ್ಯಕ್ಚುಲಿ ನಮ್ಮ ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೋ ಟ್ರೈನ್ ಬರ್ತಿದೆ, ಏನು ಓವರ್ಟೇಕ್ ಆಗುತ್ತಾ ಅರ್ಥ ಆಗ್ತಿಲ್ಲ ನನಗೆ. ಇದಕ್ಕೆ ಫುಲ್ ಗ್ರೀನ್ ಸಿಗ್ನಲ್ ಇದೆ, ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟಿದೆ. ಯಾವ್ದು ರಾಜಧಾನಿನ ಇದು ಯಾವುದಂತ ಅರ್ಥ ಆಗ್ತಿಲ್ಲ.
ರಾಜಧಾನಿ ಎಕ್ಸ್ಪ್ರೆಸ್ ಓವರ್ಟೇಕ್. ಗುರು, ಇದು ನಮ್ಮ ರಾಜಧಾನಿ KSR ಬೆಂಗಳೂರಿಂದ ಹಜರತ್ ನಿಜಾಮುದ್ದೀನ್ ಅಂದರೆ ಡೆಲ್ಲಿಗೆ ಹೋಗುವ ರಾಜಧಾನಿ. ಸೊ ಅದರಿಂದನೇ ನಮ್ಮ ಟ್ರೈನಿಗೆ ಸದ್ಯಕ್ಕೆ ಹಾಕಿದ್ರು ಹಾಲ್ಟಿಗೆ. ಇದ್ರ ಮುಂದೆ ನಮ್ಮ ಟ್ರೈನ್ ಆದರೆ ಏನು ಪ್ರಯಾರಿಟಿ ಇಲ್ಲ, ಇದ್ರಿಗೆ ಯಾವಾಗಲೂ ಪ್ರಯಾರಿಟಿ ಕೊಡೋದು. ನೋಡಿದ್ರಿ, ರಾಜಧಾನಿ ನಮಗೆ ಇವಾಗ ಸದ್ಯಕ್ಕೆ ಓವರ್ಟೇಕ್ ಮಾಡ್ತು. ಅದು ಕ್ಲಿಯರೆನ್ಸ್ ಲೈಕ್ 2 ಸೆಕ್ಷನ್ 3 ಸೆಕ್ಷನ್ ಕ್ಲಿಯರ್ ಆಗೋವರೆಗೂ ನಮಗೆ ಇವಾಗ ಬಿಡೋಲ್ಲ ಇಲ್ಲಿಂದ. ಬಟ್ ರಾಜಧಾನಿ ಫುಲ್ ಸ್ಪೀಡಲ್ಲಿ ಓವರ್ಟೇಕ್ ತೊಗೊಂಡಿರ್ತೀರಿ ನಮ್ಮನ್ನ, ಅವಾಗ ಚೆನ್ನಾಗಿರ್ತದೆ ಗುರು. ಫುಲ್ ಸ್ಲೋ ಆಗೋಯ್ತು, ಫುಲ್ಲು ನಿಧಾನವಾಗಿ ಓವರ್ಟೇಕ್ ಮಾಡ್ತು. ಇದು ಅರೌಂಡ್ 8:50ಗೆ ನಾವು ಹೊರಟ್ಬಿಟ್ಟಿದ್ದೀವಿ ಯಲಹಂಕ ರೈಲ್ವೆ ಸ್ಟೇಷನಿಂದ. ಸದ್ಯಕ್ಕೆ ನಾನು ಪ್ಲ್ಯಾಟ್ಫಾರ್ಮ್ಗೆ ಹೋಗಿಲ್ಲ, ಯಾಕಂದರೆ ನಾವು ಊಟ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ನಾನೇನು ಮಾಡಿದ್ದೀನಿ ಗೊತ್ತಾ, ಟ್ರೈನಲ್ಲಿ ಸ್ವಲ್ಪ ತಿನ್ನೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಒಂದ್ಸಲ ಹೊಟ್ಟೆ ಖರಾಬಾಗ್ಬಿಟ್ಟಿತ್ತು, ಕೆಟ್ಟುಬಿಟ್ಟಿದ್ದು, ಅದು ವರ್ಡ್ ಸಿಗ್ತಿಲ್ಲ, ಹೊಟ್ಟೆ ಕೆಟ್ಟೋಗಿತ್ತು. ಸೊ ಆವಾಗಿಂದ ಸ್ವಲ್ಪ ನಾನು ಮನೆಯಿಂದ ಇಲ್ಲಾಂದರೆ ಏರಿಯಾದಿಂದ ಊಟ ತಗೊಂಬರೋದು, ತಿನ್ನೋದು. ಎಮರ್ಜೆನ್ಸಿ ಇದ್ದರೆ ಮಾತ್ರ ಸ್ಟೇಷನ್ ಇಲ್ಲಾಂದರೆ ಟ್ರೈನಿಂದ ತಿನ್ನೋದು ಗುರು. ಸರಿ, ಮತ್ತು ಊಟ ಮುಗಿಸ್ತೀವಿ. ನಿಮಗೆ ಸಿಗ್ತೀನಿ ನಾನು ಎಲ್ಲಿ, ಹಿಂದೂಪುರ ಇಲ್ಲಾಂದರೆ ಸೆಂಟ್ರಲ್ ಎಲ್ಲಾದರೂ ನಿಲ್ಲಿಸಿದ್ರೆ ಅಲ್ಲಿ ಸಿಗೋಣ. ಮಸ್ತಾಗಿ ಊಟ ಎಲ್ಲ ಮಾಡಿ ಆಯ್ತು. ನಮ್ಮದು ರೈಸ್ ಬಾತ್ ಇತ್ತು, ಚಿತ್ರಾನ್ನ ಇತ್ತು. ಚಿತ್ರಾನ್ನ ಇವನು ಒಂದೇ ಪ್ಲೇಟ್ ತೊಗೊಂಡ, ನಾವು ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ನಮ್ಮ ಏರಿಯಾಯಿಂದ ಅನ್ನಪೂರ್ಣೇಶ್ವರಿ ಅಂತ ಹೋಟ್ಲಿದೆ, ಅಲ್ಲಿ ತೊಗೊಂಡ್ಬರ್ತೀವಿ, ಸಕ್ಕತ್ತಾಗೈತೆ ಊಟ. ಅದು ರೈಸ್ ಬಾತ್ ತಿನ್ನಾಗ ಬಲೆ ನಾವು ಬನಾನ ತಿಂದ್ರಿ. ಬನಾನ ಹೆಂಗಿತ್ತ ಮಚ್ಚ? ಕೊಳ್ತೋಗಿತ್ತು. ನಿತಿನ್ ಗರ್ಲ್ ಫ್ರೆಂಡ್ ಜೊತೆ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಏನು ಮಚ್ಚ ಏನ್ ಹೇಳ್ತಿದ್ದೆ? ಯಾವ ಥರ ಇವನು ನಮ್ಮ ಪೊಲೀಸ್, ಇವನು ನೋಡಿ ತಿರ್ಗಾ ಲವರ್ ಬಾಯ್ ಫೋನಲ್ಲಿ ಬ್ಯುಸಿ ಆಗಿದ್ದಾನೆ ನೋಡಿ. ಲವರ್ ಬಾಯ್ ಆ್ಯಂಡ್ ಈಸ್ ಒನ್ ಬಿಗ್ಗೆಸ್ಟ್ ಲವರ್ ಬಾಯ್, ಫುಲ್ ದೇವದಾಸ. ಇವನ್ ಬಗ್ಗೆ ಏನು ಹೇಳ, ದೇವದಾಸಿ ಇವನು. ಏನು ಇವನು ಆ್ಯಕ್ಚುಲಿ ಬೇರೆ ಕಂಪನಿ, ಹೋಗ ನಿನ್ಲೆ ಕಲ್ಕೋ. ಹೌದಾ, ಪರವಾಗಿಲ್ಲ, ಇದು ನೋಡ್ಲಿ, ಗೊತ್ತಾಯ್ತಲ್ಲ ಮನೇಲಿ. ಇಲ್ಲ, ತಮಾಷೆ ಮಾಡ್ತಿದ್ದೆ, ಮನೇಲಿ ಮಾತಾಡ್ತಿದ್ದ. ಇಲ್ಲ. ಸೊ ಇದೇ ನಮ್ದು ಎಂಜಾಯ್ಮೆಂಟ್ ನಡೀತಿದೆ. ಹಿಂಗೆ ಫ್ರೆಂಡ್ಸ್ ಅಂದರೆ ಹಿಂಗೆ ಎಂಜಾಯ್ ಮಾಡ್ಕೊಂಡು ಹೋಗೋದು ಆ್ಯಕ್ಚುಲಿ. ಮತ್ತು ಟ್ರ್ಯಾಕ್ ಸೌಂಡಿಗೆ ನಾನು ವೆಯ್ಟ್ ಮಾಡ್ತೀನಿ, ಟ್ರ್ಯಾಕ್ ಸೌಂಡ್ ಸಿಗ್ತಿಲ್ಲ. ಮತ್ತು TT ವೆಯ್ಟ್ ಮಾಡ್ತೀನಿ, ಯಾಕಂದರೆ ನಮ್ಮ ಒಬ್ಬನು ಗೆಳೆಯಾದ ಸೀಟ್ ಬಂದಿರೋದು S1ಅಲ್ಲಿ, ನಾವಿರೋದು S3ಅಲ್ಲಿ. ಸೊ ಅದೇ ಸ್ವಲ್ಪ ಸೀಟ್ ಇಂಟರ್ಚೇಂಜ್ ಮಾಡೋಕ್ಕೆ TTನ ವೆಯ್ಟ್ ಮಾಡ್ತೀವಿ ನಾವು. ನಮ್ಮ ಟ್ರೈನ್ ಸದ್ಯಕ್ಕೆ ಸ್ಟಾಪ್ ಆಗಿಬಿಟ್ಟಿದೆ. ಎಲ್ಲಿ ಇಲ್ಸಕ್ಕೆ ಹೋದರೆ ನಾವು ಸ್ಟಾಪ್ ತೊಗೊಂಡಿದ್ದೀವಿ ಗೌರಿಬಿದನೂರು ರೈಲ್ವೆ ಸ್ಟೇಷನಲ್ಲಿ. ಸೊ ಇಲ್ಲಿ ನಮ್ಮ ಸ್ಟಾಪ್ ಇಲ್ಲ. ಅರೌಂಡ್ 9:30ಗೆ ನಾವು ಇಲ್ಲಿ ಬಂದಿದ್ದೀವಿ. ಆಲ್ಮೋಸ್ಟ್ ಹಾಫ್ ಆನ್ ಅವರಿಂದ ಗೌರಿಬಿದನೂರು ರೈಲ್ವೆ ಸ್ಟೇಷನ್ ಇದ್ದೀವಿ. ಏನಕ್ಕಿದ್ದೀವಿ? ಅವನು ಬಾತ್ರೂಮ್ ಅರ್ಜೆಂಟ್ ಆಗಿರುತ್ತೆ. ಲೋಕೋ ಪೈಲಟ್ ಬಾತ್ರೂಮ್ ಅರ್ಜೆಂಟ್ ಆಯಿತು, ಅದಕ್ಕೆ ನಿಲ್ಲಿಸಿದ್ದಾರೆ. ಅದು ಜೋಕ್ಸ್ ಅಪಾರ್ಟು. ಆ್ಯಕ್ಚುಲಿ ಕೇರ್ಪುರಮಿಂದ ಹಿಂದೂಪುರ್ಗೆ ಹೆವಿ ಸ್ಲ್ಯಾಕ್ ಟೈಮ್ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಹಿಂದೂಪುರ್ ಗೌರಿಬಿದನೂರಿಂದ ಈಗ 45 ಮಿನಿಟ್ಸ್ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ಕೊಂಬಿಡಿ, ಯಾಕಂದರೆ 33 ಕಿಲೋಮೀಟರ್ಸ್ ಇಲ್ಲಿಂದ. ಸೊ ಬಟ್ ನಾವು ತುಂಬ ಬೇಗ ಬಂದುಬಿಟ್ಟಿದ್ದೀವಿ. ಸೊ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಲ್ಲ, ತುಂಬ ಬೇಗ ಬಂದುಬಿಟ್ರೆ ಎಲ್ಲ ಔಟ್ರಲ್ಲಿ ನಿಲ್ಲಿಸ್ಬಿಡ್ತಾರೆ. ಬಟ್ ನಮ್ಗೆ ಒಳ್ಳೇದೇನೆಂದರೆ ಗೌರಿಬಿದನೂರು ರೈಲ್ವೆ ಸ್ಟೇಷನ್ ಹತ್ರ ನಿಲ್ಲಿಸಿದ್ದಾರೆ. ಸೊ ಪ್ಲ್ಯಾಟ್ಫಾರ್ಮಲ್ಲೇ ಜನ ನಡಿಬೋದು, ವಾಕಿಂಗ್ ಆರಾಮಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ಐ ಗೆಸ್ 9:44ಗೆ ನಮ್ಮದು ಹಿಂದೂಪುರಲ್ಲಿ ಅರೈವಲ್ ಟೈಮಿಂಗು. ಸೊ ಅದಕ್ಕೆ ನಾವು ಇಲ್ಲಿ ಅಪ್ರಾಕ್ಸಿಮೇಟ್ 10:44ಗೆ ಹಿಂದೂಪುರಲ್ಲಿ ಅರೈವಲು. ನಾವು ಅರೌಂಡ್ 9:30ಗೆ ಇಲ್ಲಿ ಬಂದುಬಿಟ್ಟಿದ್ದೀವಿ ಗೌರಿಬಿದನೂರಿಗೆ.
ಇದು ನೀವು ನೋಡ್ಬೋದು, ಒಂದು ಗೂಡ್ಸ್ ಟ್ರೈನ್ ನಮ್ಮನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿದೆ. ಏನು ಗುರು ಇದು, ಅಷ್ಟು ಟೈಮ್ ಗುರು ಒಂದು ಗೂಡ್ಸ್ ಟ್ರೈನು ಪ್ಯಾಸೆಂಜರ್ ಟ್ರೈನ್ನ ಕ್ರಾಸ್ ಹೊಡ್ಕೊಂಡು ಹೋಗ್ತಿದೆ. ಜೋಕ್ಸ್ ಅಪಾರ್ಟು ಸೇಮ್ ಅದೇ ಸ್ಲ್ಯಾಕ್ ಟೈಮಿಂದನೇ ನಮ್ಗೆ ಇಲ್ಲಿ ನಿಲ್ಲಿಸಿರೋದು. ಅದು ಹೆಂಗೋ ಎತ್ತಾಕ್ಬಿಡ್ತಾರೆ, ಅದಕ್ಕೇನು ಪ್ಲ್ಯಾಟ್ಫಾರ್ಮ್ ಏನೂ ಅವಶ್ಯಕತೆ ಇರಲ್ಲ. ಮೇಲೆಯಿಂದ ಅದು ಹೊರಡ್ಬಿಡೋದು ಆ್ಯಕ್ಚುಲಿ. ಗುರು ಇದು ಯಾವುದೋ ನಮ್ಮ ಟ್ರೈನ್ ಇವಾಗ ನಮ್ಗೆ ಆ್ಯಕ್ಚುಲಿ ಓವರ್ಟೇಕ್ ಮಾಡ್ಕೊಂಡು ಹೋಯ್ತು, ಯಾವುದಂತ ಅರ್ಥ ಆಗಿಲ್ಲ. ಯಾಕಂದರೆ ಉದ್ಯಾನ ಎಕ್ಸ್ಪ್ರೆಸ್ ಇನ್ನೂ ನಮ್ಮ ಹಿಂದೆ ಬರ್ತಿದೆ, ಬಟ್ ಇದು ಕರ್ನಾಟಕ ಎಕ್ಸ್ಪ್ರೆಸ್ ಆಲ್ರೆಡಿ ಮುಂದೆ ಹೋಗಿದೆ. ನಿಮಗೆ ನಾನು ಆಲ್ರೆಡಿ ಇದು ಯಾವುದದು ನಮ್ಮದು ರಾಜಧಾನಿದು ಓವರ್ಟೇಕ್ ತೋರಿಸಿದೆ, ಬಟ್ ಈ ಟ್ರೈನ್ ಯಾವುದಿತ್ತು ಅಂತ ನನಗೆ ಅರ್ಥ ಆಗಲಿಲ್ಲ. ಕರ್ನಾಟಕ ಎಕ್ಸ್ಪ್ರೆಸ್ ಆಲ್ರೆಡಿ ಮುಂಚೆ ಇದೆ, ನಾನು ಟ್ರ್ಯಾಕ್ ಮಾಡಿದೆ, ಬಟ್ ಇದು ಅರ್ಥ ಆಗಿಲ್ಲ. ಉದ್ಯಾನ ಎಕ್ಸ್ಪ್ರೆಸ್ ಇನ್ನೂ ಬರೋದು ಬಾಕಿ ಇದೆ. ಸೊ ಉದ್ಯಾನ ಎಕ್ಸ್ಪ್ರೆಸ್ ಓವರ್ಟೇಕ್ ಅದು ನಮ್ಗೆ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ, ಯಾಕಂದರೆ ಅದರದ್ದು ಮಂತ್ರಾಲಯ ಅರೈವಿಂಗ್ ಟೈಮಿಂಗ್ ನಮಗಿಂತ ಬಿಫೋರ್ ಇದೆ. ಸೊ ಅದಕ್ಕೆ ಪಕ್ಕ ಓವರ್ಟೇಕ್ ಮಾಡ್ಕೊಂಡು ನಮ್ಮನ್ನ ಹೋಗುತ್ತೆ ಉದ್ಯಾನ ಎಕ್ಸ್ಪ್ರೆಸ್ಸು. ಸೊ ನೀವು ನೋಡೋಕೆ ಹೋದರೆ ಇಲ್ಲಿ ನಿಲ್ಲಿಸಿರೋದು ಒಂದು ಅಡ್ವಾಂಟೇಜ್ ಅಂದರೆ ಜನ ಎಲ್ಲ ಆವಾಗಲೇ ನಾನು ಹೇಳ್ದನಲ್ಲ, ಆರಾಮಾಗಿ ನಡ್ಕೊಂಡಿದ್ದಾರೆ, ಕೂತ್ಕೊಂಡಿದ್ದಾರೆ. ಸೊ ಇದೇ ಒಂದು ಬೆಸ್ಟ್ ಅಡ್ವಾಂಟೇಜು. ಏನಾದರೂ ಟ್ರೈನ್ ಡಿಲೇ ಆದರೂ ಕೂಡ ಯಾವುದೋ ಒಂದು ಚಿಕ್ಕ ಸ್ಟೇಷನ್ ನಿಲ್ಲಿಸ್ಬಿಟ್ರೆ ಜನ ಆರಾಮಾಗಿ ಕೂತ್ಕೊತಾರೆ, ನಡೀತಾರೆ. ಯಾಕಂದರೆ ಒಳಗಡೆ ತುಂಬ ಶೆಕೆ ಆಗ್ತಿದೆ ಸದ್ಯಕ್ಕೆ. ಇಲ್ಲಿ ನೀವು ನೋಡೋಕೆ ಹೋದರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹ್ಯಾಂಡ್ ಕ್ರಿಕೆಟ್ ಆಡ್ತಿದ್ದಾರೆ ನಮ್ಮನ್ನ ಬಿಟ್ಟು. ಇದು ನೀವು ನೋಡ್ಬೋದು, ನಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದೆ ಉದ್ಯಾನ್ ಎಕ್ಸ್ಪ್ರೆಸ್ಸು. ಸೊ ಇದೇ ಉದ್ಯಾನ್ ಎಕ್ಸ್ಪ್ರೆಸ್ಸು. ಇದು ಆ್ಯಕ್ಚುಲಿ ನಮ್ಗಿಂತ ಮೊದಲೇ ಹೊರಟ್ಬಿಡುತ್ತೆ, ಯಾಕಂದರೆ ಇದ್ರದ್ದು ಮಂತ್ರಾಲಯ ಅಲ್ಲಿ ಅರೈವಿಂಗ್ ಟೈಮಿಂಗ್ ನಮ್ಗಿಂತ ಮೊದಲು. ನಮ್ಮದು ಅರೌಂಡ್ 4:40 ಏನೋ, ಇದ್ರದ್ದು ಅರೌಂಡ್ 3:40 ಏನೋ ಇರ್ಬೋದು. 4:40 4:30 ನಮ್ಮದು, ಇದು 3:40 3:50 ಅರೌಂಡ್ ಅರೈವಲ್ ಟೈಮ್. ಸೊ ಇದು ನಮ್ಗಿಂತ ಮೊದಲು ಹೋಗುತ್ತೆ. ಸೊ ನೀವು ನೋಡ್ಬೋದು ಗ್ರೀನ್ ಸಿಗ್ನಲ್ ಇದಕ್ಕೆ ಸಿಕ್ಬಿಟ್ಟಿದೆ. ಸೊ ಹೇಳ್ದಂಗೆ ನಮ್ಗಿಂತ ಮೊದಲು ಹೊರಟಿದೆ. ಸೊ ಉದ್ಯಾನ್ ಎಕ್ಸ್ಪ್ರೆಸ್ ರನ್ ಆಗೋದು ನಮ್ಮ ಬೆಂಗಳೂರಿಂದ CSMTವರೆಗೂ, ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ವರೆಗೂ. ಇದು 10:48ಗೆ ನಾವು ಹೊರಟಿದ್ದೀವಿ ಎಲ್ಲಿಂದ, ಗೌರಿಬಿದನೂರಿಂದ. ಮತ್ತು ಮಾತಾಡೋಕ್ಕೆ ಹೋದರೆ ನಾವು ಇಷ್ಟೊತ್ತಿಗೆ ಹಿಂದೂಪುರನ ಕ್ರಾಸ್ ಮಾಡಿರಬೇಕಿತ್ತು, ಬಟ್ ಸದ್ಯಕ್ಕೆ ನಾವು ಮಾಡಿಲ್ಲ. ಪರವಾಗಿಲ್ಲ, ನೋಡೋಣ. ಆ್ಯಕ್ಚುಲಿ ಸ್ಲ್ಯಾಕ್ ಟೈಮ್ ತುಂಬ ಕೊಟ್ಟಿದ್ದಾರೆ, ಸೊ ಅದರಿಂದನೇ ಆರಾಮಾಗಿ ತೊಗೊಂಡು ಹೋಗ್ತಾರೆ ಇದನ್ನು. ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಹಿಂದೂಪುರ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 10:44, 1 ನಿಮಿಷ ಸ್ಟಾಪ್ ಸಿಗುತ್ತೆ. 10:45 ಹೊರಟ್ಬಿಡುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ 11:10ಗೆ. ಮತ್ತು ಮಾತಾಡೋಕ್ಕೆ ಹೋದರೆ ಕೇರ್ಪುರಂ, ನಮ್ಮ ಬೆಂಗಳೂರು ಕೇರ್ಪುರಂ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ನೆಕ್ಸ್ಟು ಒಫಿಷಿಯಲ್ ಹಾಲ್ಟ್ ಬಂದು ನಮ್ಮದು ಹಿಂದೂಪುರ ರೈಲ್ವೆ ಸ್ಟೇಷನ್ ಡೈರೆಕ್ಟು, ಬೇರೆ ಯಾವುದೂ ಒಫಿಷಿಯಲ್ ಇಲ್ಲ. ಅದಾದಮೇಲೆ ಗೌರಿಬಿದನೂರಲ್ಲಿ ಹೇಳ್ನಲ್ಲ, ಯಾವುದೋ ಒಂದು ಟ್ರೈನ್ ಫಟ್ ಅಂತ ಓವರ್ಟೇಕ್ ಮಾಡ್ಕೊಂಡು ಹೋಯ್ತು ಉದ್ಯಾನಕ್ಕಿಂತ ಮೊದಲು. ಅದಿದ್ದು ನಮ್ಮ ಬಾಸ್ ಎಕ್ಸ್ಪ್ರೆಸ್ ಗುರು, ಹಾಸನಿಂದ ಸೋಲಾಪುರ್ಗೆ ಹೋಗುವ ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್ಸು. ಇಲ್ಲಿ ನಿಮ್ಗೆ 1 ನಿಮಿಷ ಸ್ಟಾಪ್ ಸಿಗುತ್ತೆ. ಸೊ ನೀವು ನೋಡ್ಬೋದು ರೈಲ್ವೆ ಸ್ಟೇಷನು, ಸ್ಟಾಲ್ಸ್ ಎಲ್ಲ ಇರುತ್ತೆ, ನೀವು ನೀರು ಬಾಟ್ಲೆಲ್ಲ ಬೇಕಂದರೆ ಇಸ್ಕೊಬೋದು. ಸದ್ಯಕ್ಕೆ ಓಪನ್ ಇದೆ ಸ್ಟಾಲ್ಸ್ ಎಲ್ಲ. ಸೊ ಇದೊಂದು ಒಳ್ಳೆ ಮಾತು. ಐ ಗೆಸ್ ಇದೇ ಲಾಸ್ಟ್ ಓಪನ್ ಇರುತ್ತೆ ಸ್ಟಾಲ್ಸು. ಇಲ್ಲೊಂದು ಸ್ಟಾಲ್ ಇದೆ, ಹಿಂದೆ ಐ ಗೆಸ್ ಇಲ್ಲ, ಇಲ್ಲೊಂದೇ ನಿಮ್ಗೆ ಸ್ಟಾಲ್ ಮುಂದೆ ಸಿಗುತ್ತೆ. ಇದು 2 ಮಿನಿಟ್ಸ್ ಸ್ಟಾಪ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಹಿಂದೂಪುರ ರೈಲ್ವೆ ಸ್ಟೇಷನ್ ಇಂದ. ಇವಾಗ ಹಿಂದೂಪುರ ನಾನು ರೋಸ್ನೆಲ್ಲ ನಾವು ಕ್ರಾಸ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಡೈರೆಕ್ಟ್ ನಮ್ಮ ನೆಕ್ಸ್ಟ್ ಸ್ಟಾಪು
ಧರ್ಮವರಂ ಜಂಕ್ಷನು, ಅದು ಅಪ್ರಾಕ್ಸಿಮೇಟ್ಲಿ 12:55 ನೈಟಿಗೆ ಬರುತ್ತೆ. ಸೊ ನಮ್ಮ ಫ್ರೆಂಡ್ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವು ಹೋಗಿ ಮಲ್ಕೋಣ. ಇವಾಗ ಏನು ಮಾಡೋಕ್ಕೆ ಅಷ್ಟೊಂದಿಲ್ಲ, ನೈಟಲ್ಲಿ ಅಷ್ಟೊಂದು ಸೀನ್ ಕಾಣಿಸಲ್ಲ. ಓವರ್ಟೇಕ್ಸು ಇವಾಗ ಇಲ್ಲ, ಆ್ಯಕ್ಚುಲಿ ಎಲ್ಲ ಓವರ್ಟೇಕ್ ಮಾಡ್ಕೊಂಡು ಹೋಗಿದೆ. ನಮ್ಮನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗಿದೆ. ನಮ್ಮ ಟ್ರೈನ್ ಯಾವುದು ಓವರ್ಟೇಕ್ ಮಾಡೋಕ್ಕೆ ಹೋಗೋಲ್ಲ. ಕ್ರಾಸಿಂಗ್ಸು ಐಡಿಯಾ ಇಲ್ಲ, ಮಿಡ್ ನೈಟಲ್ಲಿ ಏನು ತೋರಿಸಿ ನಿಮಗೆ ಏನು ತೋರ್ಸೋಕ್ಕಾಗಲ್ಲ. ಸೊ ಸದ್ಯಕ್ಕೆ ಬನ್ನಿ ಹೋಗೋಣ, ನಾವು ಮಲ್ಕೋಣ. ತಿರ್ಗಾ ಡೈರೆಕ್ಟ್ ನಾವು ಎಲ್ಲಿ ಸಿಗೋಣ, ಎಲ್ಲಿ ನಾವು ತಿರ್ಗಾ ಎಚ್ಚರಿಕೆ ಮಾಡ್ಕೊತೀವಿ ಅಲ್ಲಿ ಸಿಗೋಣ ನಿಮಗೆ. ಗುಡ್ ಮಾರ್ನಿಂಗ್ ನಿಮ್ಮೆಲ್ರಿಗೂ. ಗುಡ್ ಮಾರ್ನಿಂಗ್ ಮಂತ್ರಾಲಯ ರೋಡಿಂದ. ಸೊ ನಾವು ಸದ್ಯಕ್ಕೆ ಬೆಳಗ್ಗೆ ಅಪ್ರಾಕ್ಸಿಮೇಟ್ಲಿ 5:10ಗೆ ರೀಚ್ ಆಗಿದ್ದೀವಿ ಮಂತ್ರಾಲಯ ರೋಡಿಗೆ. ಸೊ ಇನ್ನೂ ಇನ್ಫಾರ್ಮೇಷನ್ ಟ್ರೈನ್ ಬಗ್ಗೆ, ಆ್ಯಕ್ಚುಲಿ ಟ್ರೈನ್ ಫುಲ್ ಖಾಲಿ ಇತ್ತು ಗುರು. ಇದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡಬೇಕು, ನೀವು ಹೆಂಗೆ ಬರ್ಬೋದು ಆರಾಮಾಗಂತ. ಸೊ ಸ್ವಲ್ಪ ಮುಂದೆ ನಿಮ್ಗೆ ಕೊಡೋಣ. ಇದು ನೀವು ಮಂತ್ರಾಲಯ ರೈಲ್ವೆ ಸ್ಟೇಷನ್ ನೋಡ್ಬೋದು. ಹಾಗೆ ಸಣ್ಣ ಪೇಂಟಿಂಗಲ್ಲಿದೆ ಇದು. ಸೊ ಪೇಂಟಿಂಗ್ ಹೊಡಿದಿದ್ದಾರೆ, ಬಟ್ ಸೈನ್ ಬೋರ್ಡು ತೆಲುಗು ಅಲ್ಲಿ ಹೋಗಿದೆ, ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಆಗಿದೆ, ಬಟ್ ಲೈಟಿಂಗ್ ಇಲ್ಲ ಅದಕ್ಕೆ. ಬಟ್ ಅಂಡರ್ ಪೇಂಟಿಂಗ್ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋಕ್ಕಿದು. ಇದು ನಾವು ಬಂದು ಆಟೋಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಸೊ ಮಾತಾಡೋಕೆ ಹೋದರೆ ನಾವು ಕೇರ್ಪುರಮಿಂದ ಮಂತ್ರಾಲಯ ರೋಡಿಗೆ ಬಂದಿರೋದು ಕೇವಲ 395 ರೂಪಾಯಿ. ಅದು ತತ್ಕಾಲಲ್ಲಿ ಬುಕ್ ಮಾಡಿದ್ದೀವಿ. ಅದು ತತ್ಕಾಲಲ್ಲಿ ನಾವು ಬುಕ್ ಮಾಡಿದ್ದೆ ಆ್ಯಕ್ಚುಲಿ ಟಿಕೆಟು. ನಾರ್ಮಲಾಗಿ 295 ಎಷ್ಟೋ ಆಗುತ್ತೆ. ಸೊ ಅದು ಟಿಕೆಟ್ ಪ್ರೈಸ್ ಆಯಿತು. ಮತ್ತೆ ಹೊಸೇನು ಏಮಂದೇನಾ ಸ್ಟಾರ್ಟ್ ಮಾಡ್ತಾರೆ ಒಂದೇ ಸಲ. ನಾನು ಸ್ವಲ್ಪ ಕಂಟಿನ್ಯೂ ಮುಂದೆ ಮಾಡ್ತೀನಿ ರೀ. ಇನ್ನೂ ಇನ್ಫಾರ್ಮೇಷನ್ ಸ್ವಲ್ಪ ಮುಂದೆ ಕೊಡ್ತೀವಿ. ಇವಾಗ ಸ್ವಲ್ಪ ನಾವು ಖತರೋಗಿ ಖಿಲಾಡಿ ಆಗಿಬಿಟ್ಟಿದ್ದೀವಿ, ನೀವು ನೋಡ್ಬೋದು. ನಾವು ಆಟೋ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಐ ಹೋಪ್ ನಮ್ಮ ಅಮ್ಮ ಅಪ್ಪ ನೋಡಿದ್ರೆ ನನಗೆ ಬೈಬಾರ್ದು. ಇದು ನಾವು ಆ್ಯಕ್ಚುಲಿ ಮಂತ್ರಾಲಯ ಮಠ ಹತ್ರ ಬಂದ್ಬಿಟ್ಟಿದ್ವಿ, ಸ್ವಲ್ಪ ದೂರ ಇದ್ದೀವಿ. ಆ್ಯಕ್ಚುಲಿ ರೂಮ್ಸ್ ಎಲ್ಲ ಹುಡ್ತಿದ್ವಿ. ನಾವು ರೂಮ್ಸ್ ಎಲ್ಲ ಬುಕ್ ಮಾಡಿಲ್ಲ ಗೆಸ್ಟ್ ಹೌಸಲ್ಲೆಲ್ಲ ಬುಕ್ ಮಾಡೋ ಆಫ್ಲೈನಲ್ಲಿ ಟ್ರೈ ಮಾಡಿದ್ರಿ, ಸಿಗಲಿಲ್ಲ. ಅದು ಎಲ್ಲಿಂದ ನೀವು ಬುಕ್ ಮಾಡ್ಬೋದು ಆಫ್ಲೈನಿಂದ ಲೈಕ್ ನಮ್ಗೇನಂದ್ರು 10 o'clock ಸಿಗುತ್ತಂತೆ. ಸೊ ಅದ್ರ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ನೆಕ್ಸ್ಟ್ ವೀಡಿಯೋಲಿ ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋಲಿ ಟ್ರೈನ್ ಇನ್ಫಾರ್ಮೇಷನ್ ಕೊಡೋಣ. ಸೊ ನಿಮಗೆ ಪ್ರೈಸ್ ನಾನು ಹೇಳಿದೆ, ಬೆಂಗಳೂರಿಂದ ಇಲ್ಲೋರ್ಗೆ ಬಂದರೆ ನಿಮಗೆ 395 ತತ್ಕಾಲಲ್ಲಿ ಆಗುತ್ತೆ. ನಾರ್ಮಲ್ ಆಗಿ 295, 300 ಕಡಿಮೆನೇ ಆಗುತ್ತೆ ನಾರ್ಮಲು. ಮತ್ತು ನಾನು ಬಂದಿರೋ ಟ್ರೈನು ತ್ರಿವೇಂದ್ರಂ ಸೆಂಟ್ರಲ್ CSMT ಮುಂಬೈಗೆ ಹೋಗುವ ಟ್ರೈನು. ಇದು ಬಂದು ವಾರದಲ್ಲಿ ಒಂದೇ ದಿನ ರನ್ ಆಗೋದು, ಅದು ಬರೀ ಸ್ಯಾಟರ್ಡೇ ಕೇರ್ಪುರಮಿಂದ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ 5 o'clock ಬಂದು ರೀಚ್ ಆಗಿಬಿಡುತ್ತೆ. ಇದರಲ್ಲಿ ರಶ್ಶೇ ಇಲ್ಲ ಗುರು. ಜನರಲ್ಲೂ ರಶ್ ಇದ್ದಿಲ್ಲ, ಮತ್ತು ಸ್ಲೀಪರಲ್ಲೂ ರಶ್ ಇದ್ದಿಲ್ಲ. ನಾನು ಶಾಕು, ಫುಲ್ ಗಾಳಿ ಇದೆ ನಮ್ಮ ಟ್ರೈನು. ಸೊ ನೀವು ಬೇಕಂದ್ರೆ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ನಮ್ದು ಉಪ್ಪಿದ್ಯಾ? ಕ್ಲೋಸಪ್ ಅಲ್ಲಿ ಉಪ್ಪಿಲ್ಲ. ಸೊ ನೀವು ಬೇಕಾದ್ರೆ ಈ ಟ್ರೈನ್ ಕನ್ಸಿಡರ್ ಮಾಡ್ಬೋದು. ಸ್ಯಾಟರ್ಡೆ ನೈಟ್ ಬಿಟ್ಟು ಬೆಳಗ್ಗೆ ಮಂತ್ರಾಲಯಕ್ಕೆ ಬಂದು ದರ್ಶನ ಎಲ್ಲ ಮಾಡಿ ತಿರ್ಗಾ ಸಾಯಂಕಾಲ ಮಂತ್ರಾಲಯದಿಂದ ಹೊರಡ್ಬೋದು. ನೀವು ಆರಾಮಾಗಿ ಟ್ರೈನಿಗೆ ಬನ್ನಿ, ಆರಾಮಾಗಿ ಕಾರಲ್ಲಿ ಬನ್ನಿ. ಕಾರ್ ಬಿಡಿ, ಟ್ರೈನಲ್ಲಿ ನೀವು ಆರಾಮಾಗಿ ಬರ್ಬೋದು, ಮಲ್ಕೊಂಡ್ ಬರ್ಬೋದು. ಕಾರಲ್ಲಿ ಅಂದ್ರೆ ಓಡಿಸ್ಕೊಂಡ್ ಬರ್ಬೇಕು, ಟೈರ್ಡ್ನೆಸ್ ಎಲ್ಲ ಆಗುತ್ತೆ. ಟ್ರೈನ್ ಹಂಗೆ ನಿದ್ದೆ ಮಾಡಿ ಮಿಸ್ ಮಾಡಿದ್ರೆ ಮುಂಬೈಗೆ ಹೋಗ್ತೀರಿ ಹೇಳ್ತೀವಿ. ಅಲಾರ್ಮ್ ಹಾಕೊಂಡ್ಬಿಡಿ, ಅದಕ್ಕೆ ಮಿಸ್ ಆಗಲ್ಲ. ಸೊ ಅದೊಂದಾಯ್ತು. ವೀಕ್ಲಿ ಎಕ್ಸ್ಪ್ರೆಸ್ ನಾನು ಹೇಳಿದೆ ನಿಮಗೆ ಬರೀ ಸ್ಯಾಟರ್ಡೆ ರನ್ ಆಗೋದು. ಬಟ್ ಆರಾಮಾಗಿ ಬನ್ನಿ. ಮತ್ತೆ ಅಲ್ಲಿಂದ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಇಂದ ಇಲ್ಲಿ ಮಠವರೆಗೂ ಎಷ್ಟಾಗುತ್ತೆ ಅದು ನಾನು ನೆಕ್ಸ್ಟ್ ಇನ್ಫಾರ್ಮೇಶನ್ ಹೇಳ್ತೀನಿ. ಆಟೋ ನಿಮಗೆ ತೋರಿಸೋಣ, ಅದೆಲ್ಲ ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಒಂದು ಡೆಡಿಕೇಟೆಡ್ ವಿಡಿಯೋ ಮಂತ್ರಾಲಯ ಅದು ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ನೋಡೋದು ಮರಿಬೇಡಿ. ಸರಿ, ಮತ್ತೆ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಸರಿ, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.